ಇವತ್ತು ಮಂಡೇ ಬೋಕಿ ಕಣ್ಣು ನಂದು ಬೇಡ ಬೇಡ ಮೆಟ್ರೋ ಪ್ರೈಸ್ ಜಾಸ್ತಿ ಆಗಿದೆ ಅಲ್ಲಿ ಎಲ್ಲರೂ ಜಗಳ ಮಾಡ್ತಾ ಇದ್ರು ಆದರೆ ಹಿಂಗೆಲ್ಲ ಗಿಫ್ಟ್ ಕೊಡ್ತಾರೆ. ಓಕೆ, ಆಲ್ ದ ಬೆಸ್ಟ್. ಬ್ಯಾಡ್ ಡೇ ಗೊತ್ತಾ ಇವತ್ತು. ನಂಗೆ ಯಾರೂ ಇಲ್ಲ ಫೋನಲ್ಲಿ ಮಾತಾಡೋಕ್ಕೆ. ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ಯಾ? ನಂಗೆ ಯಾರೋ ಕೊಡಿಸ್ತೀವಿ ಇವತ್ತು. ಫಸ್ಟ್ ಟೈಮ್ ನಾನೇ ತೊಗೊಂಡಿದ್ದೀನಿ ದೊಡ್ಡ ಜಾಬ್. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ನಮಗೆ. ತಗೊಂಡ್ರೆ ಗೋವಿಂದ, ಕ್ರೇಟ್ ತಗೊಂಡ್ರೆ ಆನಂದ. ಮನೆ ತುಂಬ ಓಡಾಡ್ತಾನೆ ಗುಂಡ್ಮುದೇವಿ. ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ತೇಜು ಯೋಗಿನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಂಡೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಂಡೇ ಅಂದ್ರೆ ಎಲ್ಲರಿಗೂ ಒಂಥರ ಆಗ್ತಾ ಇರುತ್ತೆ, ಆಫೀಸ್ಗೆ ಹೋಗ್ಬೇಕಾ ಅಂತ. ನನಗೂ ಹಂಗೆ ಅನ್ನಿಸ್ತಾ ಇದೆ. ಆದರೆ ಏನು ಮಾಡೋಕ್ಕಾಗಲ್ಲ, ಕಾಯಕವೇ ಕೈಲಾಸ ಅಲ್ವಾ, ಹೋಗಲೇಬೇಕು. ಸಂಡೇ ಒಂದೇ ದಿನ ರಜಾ ಇರೋದು ನಂಗೆ ಸ್ಟ್ರೆಸ್ ಆಗ್ಬಿಡಿದೆ. ಈ ನಡುವೆ ಒಂದೇ ದಿನ ಏನು ಮಾಡಲಿ, ನಾನು ಮಲ್ಕೊಳ್ಳ, ಕೆಲಸ ಮಾಡಲ, ಏನು ಮಾಡಲಿ ಅಂತ ಗೊತ್ತಾಗಲ್ಲ. ಸೊ ನೆನ್ನೆ ಎಲ್ಲ ಅದೇ ಆ ರೆಸ್ಟೋರೆಂಟ್ ನೋಡ್ಕೊಂಬಂದ್ವಿ. ಅದೊಂಥರ ವೇಸ್ಟ್ ಅನ್ನೋದಂಗೆ ಆಯಿತು, ಯಾಕಾದರೂ ಹೋಗಿದ್ವಿ ಅನ್ನೋ ಥರ ಅಷ್ಟೇ. ಇವಾಗ ಆಫೀಸ್ಗೆ ಹೋಗಬೇಕು. ಈ ಡ್ರೆಸ್ ಹಾಕಿದ್ದೀನಿ ನಾನು, ಸೆಮಿ ಫಾರ್ಮಲ್. ಇದು ಇಟ್ಸ್ ನಾಟ್ ಅ ಫಾರ್ಮಲ್ ಬಟ್ ಸೆಮಿ ಫಾರ್ಮಲ್. ಲ್ಯಾವೆಂಡರ್ ಟ್ರೌಸರ್ಗೆ ಈ ಬ್ಲ್ಯಾಕ್ ಟಾಪ್ ಹಾಕಿದ್ದೀನಿ. ಮಂಡೇ ಅಲ್ವಾ, ಸೊ ಅದಕ್ಕೆ. ಆ್ಯಂಡ್ ಇವತ್ತು ಏನಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದರೆ, ಝೂಡಿಯೋಗೆ ಹೋಗೋ ಪ್ಲ್ಯಾನ್ ಇದೆ. ಈವ್ನಿಂಗ್ ಬರ್ತಾ ಅಲ್ಲೇ ಮೆಟ್ರೋ ಇಳಿದು ಜಯನಗರಲ್ಲಿ ಹತ್ರನೇ ಇದೆ ಝೂಡಿಯೋ. ಹೋಗಲೇಬೇಕು, ಯಾಕಂದರೆ ಬಾಡಿ ಲೋಷನ್ ಆ್ಯಂಡ್ ಕ್ರೀಮ್ ಖಾಲಿ ಆಗಿದೆ. ನಂಗೆ ಬೇಕೇ ಬೇಕು. ಎರಡೇ ತೊಗೋಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಮಗಳಲ್ಲ ನಾನು, ಬಟ್ ಸ್ಟಿಲ್ ನೋಡೋಣ ಏನು ಮಾಡ್ತೀನಿ. ಅಲ್ಲಿ ಹೋದ್ಮೇಲೆ ಕಣ್ಣು ಸುಮ್ಮನೆ ಇರಲ್ಲ ಗೊತ್ತಾ. ಅದೊಂದು ಸಾಂಗ್ ಇದೆ ಉಪೇಂದ್ರ ಅವ್ರದ್ದು, ಕಣ್ಣು ತಿರುಬೋಕಿ ಕಣ್ಣು ನಂದು ಬೇಡ 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 ಅಂದರು ಅಂತ. ಹಾಗೆ ನನಗೆ ಎಲ್ಲಾದರೂ ಶಾಪಿಂಗ್ ಹೋಗ್ಬಿಟ್ರೆ ಮನಸ್ಸು ಆಗಲ್ಲ ತಡ್ಕೊಳ್ಳೋದಕ್ಕೆ. ಸೊ ಎಸ್, ಐ ಡೋಂಟ್ ನೋ. ಆ್ಯಂಡ್ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸ್ಯಾಟರ್ಡೆ ಅಂತ. ಬಿಕಾಸ್ ಇವಾಗಲೂ ಅಷ್ಟೇ, ಐ ಆಮ್ ಟೆಲಿಂಗ್ ಯು ನಾವ್. ಅಲ್ಲಿ ಆಫೀಸ್ಗೆ ಹೋದ್ಮೇಲೆ ಐ ಡೋಂಟ್ ನೋ ಏನಾಗುತ್ತೆ ಅಂತ. ಬಿಕಾಸ್ ಕೆಲಸಗಳ ನಡುವೆ ಜಾಸ್ತಿ ಇದೆ. ಕೆಲಸ ಮಾಡಿದ್ರೂ ಉಗಿಸ್ಕೋಬೇಕು. ದ್ಯಾಟ್ ಈಸ್ ವಾಟ್ ಕಾರ್ಪೊರೇಟ್ ಲೈಫ್ ಅಲ್ವಾ. ಏನು ಮಾಡೋಕ್ಕಾಗಲ್ಲ. ಬಟ್ ಬೇರೆ ಏನೇನು ಆಗುತ್ತೆ ಐ ವಿಲ್ ಡೆಫಿನೆಟ್ಲಿ ಕ್ಯಾಪ್ಚರ್. ಆಫೀಸ್ ಒಳಗಾಗಿಲ್ಲ ಅಂತಂದ್ರೂ ಲೆಟ್ಸ್ ಗೋ ಗೈಸ್. ತಿಂಡಿ ತಿನ್ಕೊಂಡು ಹೋಗ್ಬೇಕು. 6 minutes ತೋರಿಸ್ತಾ ಇದೆ. ಲೇಟ್ ಆಗುತ್ತೆ ನನಗೆ. ಎಷ್ಟು ರಶ್ ಇದ್ದಾರೆ. ಎಷ್ಟು ಗೊತ್ತಾ, 9:30 ಕರೆಕ್ಟಾಗಿ ಇಲ್ಲೇ ಆಗಿದೆ. ಆಗೋಷ್ಟು 9:35 ಆಗುತ್ತೆ ಲಾಗಿನ್ ಮಾಡೋಷ್ಟು. ನಾನು ಆ್ಯಕ್ಚುಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು 2 minutesಗೆ ತೇಜಸ್ವಿ ಜಾಯಿನ್ ಆಗ್ತಾರೆ. ಸೊ ಇಬ್ಬರು ಒಟ್ಟಿಗೆ ಆಟೋದಲ್ಲಿ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಹೆಂಗಿದ್ರು ಲೇಟ್ ಆಯಿತು. ಏನಂದರೆ ಮೆಟ್ರೋ ಪ್ರೈಸು ಜಾಸ್ತಿ ಆಗಿದೆ, ಡಬಲ್ ಆಗಿದೆ. ಸೊ ನಾನು ಇವಾಗ ನನ್ನ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ತೀನಿ, ಎಲ್ಲರೂ ನೋಡ್ತಾರೆ. ಸೊ ನಾನು ಹಿಂಗೆ ಹೇಳ್ತೀನಿ. ನಾವಿಷ್ಟು ಕಾಫಿ ಕೊಡಬೇಕು ಅನ್ನಿಸ್ತಿದೆ. ಬಸ್ಸಾಗ ನೋಡಿ ಓಡ್ ಬರ್ತಾ ಇದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್. ಮೆಟ್ರೋ ಪ್ರೈಸ್ ಜಾಸ್ತಿ ಆಗಿದೆ. ಹೌದು, ಡಬಲ್ ಆಗಿದೆ. ರೇಟ್ ಜಾಸ್ತಿ ಮಾಡಿದ್ದಾರೆ. ಹಾಂ, ಡಬಲ್ ಆಯಿತು ಅಂದರೆ ಆರಾಮಾಗಿ ನಾನು ಗಾಡಿಯಲ್ಲೇ ಬರ್ಬೋದು. ಟ್ರಾಫಿಕ್ ಅಷ್ಟೇ. ಬಟ್ ಡಬಲ್ ಕೊಡೋಕ್ಕಾಗಲ್ಲ. ಮೆಜೆಸ್ಟಿಕಲ್ಲಿ ಎಲ್ಲರೂ ಜಗಳ ಮಾಡ್ತಾಯಿದ್ರು. ಹತ್ತಿ ಒಳಗೆ ಅಂದಿದ್ದಕ್ಕೆ ಒಬ್ಬ ಅಂಕಲ್ ಬೈತಾ ಇದ್ರು, ಎಷ್ಟು ಹತ್ತದೊಳಗೆ ಟ್ರೈನ್ ಬಿಡಿ, ಡಬಲ್ ಮಾಡಿದ್ರು ಅಂತ. ಇಷ್ಟೊಂದು ಡಬಲ್ ಮಾಡಬಾರ್ದು, 50% ಇನ್ಕ್ರೀಸ್ ಮಾಡಿದ್ದಾರೆ. ಇಲ್ಲಿ ಆಟೋಗೆ ಬೇರೆ ಕೊಡ್ಬೇಕು ನಾವು ಡೈಲಿ. ಸಂಬಳ ಎಲ್ಲ ಇದಕ್ಕೆ ಹೋಗೋದು, ಉಗಿಸ್ಕೊಂಡು ಅಲ್ವಾ. ನೋಡಿ ಗೈಸ್, ಡೈಲಿ ನಾವು ಇದೇ ಯೋಚನೆ ಮಾಡ್ಕೊಂಡು ಹೋಗ್ಬೇಕು. ಏನು ಮಾಡಿದ್ರೆ ಏನಾದ್ರು ಹೇಳ್ತಾರಲ್ಲ. ಫೋಟೋಶೂಟ್ ಮಾಡ್ಸಲ್ಲ ಇಲ್ಲಿ ಯಾರು. ನೋಡಿ ಎಷ್ಟು ಕ್ಯೂಟ್ ಇದೆ. ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ಯಾರಾದರೂ ಹುಡುಗಿ ಥರ ಇರೋ ಹುಡುಗ ಕಾಣಿಸಿದ್ರಾ? ಬಗ್ ನೋಡ್ತಾ ಇದ್ದಾಳೆ ನೋಡಿ, ಎಷ್ಟು ಕ್ಯೂಟ್ ಇದೆ. ಸ್ಟೂಡೆಂಟ್ ತಂದುಕೊಟ್ಟಿರೋದು. ಸ್ಟೂಡೆಂಟ್ ಏನೇನಿದೆ ಇದರಲ್ಲಿ? ಏನೇನೋ ಇದೆ. ಕಾಂತಿ ಸ್ವೀಟ್ಸ್ ಫುಲ್ಲು. ವೀಸಾ ಆದರೆ ಹಿಂಗೆಲ್ಲ ಗಿಫ್ಟ್ ಕೊಡ್ತಾರೆ.
ಹೆಂಗೆ ಹಂಗೆ ವಹಿಸ್ಕೊಳ್ಳೋಕ್ಕೂ ರೆಡಿ ಆಗಬೇಕು. ಹಂಗೆ ಎಕ್ಸ್ಕ್ಯೂಸ್ ಮೀ, ಹಲೋ, ಟರ್ನ್ ದಿ ಸೈಡ್. ನೋಡಿ ಹೆಂಗೆ ಒಂದೊಂದು ದಿನ ಒಂದೊಂದು ಥರ ಇರ್ತಾಳೆ. ಅವಳ್ದು ಅವತಾರನೇ ಅವತಾರ, ಅವಳೊಂಥರ ಅವತಾರ ಪುರುಷಿ ಥರ. ತಿರುಗಿ ಕಡೆ ಸಜ್ಜಾ, ಚೆನ್ನಾಗಿ ಕಾಣಿಸ್ತಿದ್ಯಾ? ತಿರುಗು ಬೇಗ. ಸ್ಟುಪಿಡ್ ಫುಲ್ ಫಾರ್ಮ್ ಹೇಳು. ನೀನು ಎಲ್ಲರಿಗೂ ಕ್ವಶನ್ ಕೇಳ್ತೀಯಾ? ಹೇಳು, ಹೇಳ. ಸೂಪರ್ ಟ್ಯಾಲೆಂಟೆಡ್, ಯೂಸ್ಫುಲ್ ಪರ್ಸ್ನಾಲಿಟಿ ಇನ್ ಡಿಮ್ಯಾಂಡ್. ನೋ, ತಿರುಗು ಸಜ್ದಾ. ಚೆನ್ನಾಗಿ ಕಾಣಿಸ್ತಿದ್ಯಾ? ತಿರುಗು. ಇಷ್ಟೊಂದು ಕೇಳ್ಬೇಕಾ ಸಜ್ದಾ? ಕಾಲು ಹುಷಾರಾಯ್ತಾ? ಕಾಲು ಹುಷಾರಾಯ್ತಾ? ಗೈಸ್, ಹ್ಯಾಟು H&Mದು. ಶಿ ಪೇಡ್ ಜಸ್ಟ್ 850ನಾ? just 200. ಓ, ನಿಮ್ದು ಬರ್ತಿದ್ದೀರಾ? ಬನ್ನಿ ಬನ್ನಿ. ಈ ಪೂರ್ಣ, ಕಂಗ್ರ್ಯಾಚುಲೇಷನ್ಸ್. ಪೂರ್ಣ, ಕಂಗ್ರ್ಯಾಚುಲೇಷನ್ಸ್ ಫಾರ್ ಎವ್ರಿಥಿಂಗ್. She just said something. Can you please repeat? ನನ್ನ ಬಾಯ್ ಫ್ರೆಂಡ್ ಬರ್ಡೇಗೆ ಇಷ್ಟಿಷ್ಟು ಗಿಫ್ಟ್ ಕೊಡ್ಲಾ? ಏನು ಕೊಡ್ತೀಯ? ಆಯಿತು ನಿಂಗೆ ಆಯ್ತು ನಿನ್ನ ಬಾಯ್ ಫ್ರೆಂಡ್ಗಾದ್ರೆ ಏನು ಕೊಡ್ತೀಯ? ಏನು ಕೊಡ್ತೀಯ ನಿನ್ನ ಬಾಯ್ ಫ್ರೆಂಡ್ಗೆ? ನಾನೇ ಇದೀನಿ ಸಾಕು, ಇನ್ನೇನು ಕೊಡಲಿ? ಮೋರ್ ಪ್ರಿಷಿಯಸ್. ಇದು ಬರೀ ನಾನು ಕೊಡ್ತಿರೋದಲ್ಲ, ಫುಲ್ ಗ್ಯಾಂಗು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಹುಷಾರಾಗಿ ಹೋಗು. ಟೋಪಿ ಹಾಕೊಂಡಿದ್ಯಾ? ಬೇರೆಯವ್ರಿಗೆ ಹಾಕ್ಬೇಡ. ಬಾಯ್. ಏನೋ ಮರಿತಿದ್ದೀನಿ ನಾನು. ಬುರ್ಕಾ ಹಾಕೊಂಡಿಲ್ಲ ಅಂದರೆ ಅವಳೆಲ್ಲ ಬೇರೆ ಕಡೆ ಹೋಗ್ತಾವಳೆ ಅಂತ ಅರ್ಥ. ಏ ಅಲ್ಲ, ನೀನು ಹೋಗ್ಬೇಕಾದ್ರೆ ನಿಮ್ಮ ಭಾಷೆಯಲ್ಲಿ ಎಲ್ರಿಗೂ ಏನು ಹೇಳ್ತೀಯಾ? ಹಾಂ, ನಮಗೆ ಅಲ್ಲ ಆಫೀಸ್ ಅಂದರೆ ಗುಡ್ಗಲ್ ಅಂತನಾ? ಗೈಸ್, ಸಚ್ಚ ಬ್ಯಾಡ್ ಡೇ ಗೊತ್ತಾ ಇವತ್ತು. ನನಗಂತೂ ಕುತ್ಕೊಳ್ಳೋಕ್ಕಾಗಿಲ್ಲ. ನಿಜ ಕುತ್ಕೊಳ್ಳೋಕ್ಕಾಗಿಲ್ಲ. ಸಂಕಟದಲ್ಲೇ ಕೆಲಸ ಮಾಡಿದ್ದೀನಿ ಇವತ್ತು. ಬೇರೆ ಕಡೆ ಎಲ್ಲ ಪರ್ಮಿಷನ್ ತೊಗೊಂಡು ಹೋಗ್ಬಿಡ್ತಿದ್ದೆ ನಾನು. ಗೊತ್ತಾ ತೇಜ್? ಹೆಂಗೆ ಗೊತ್ತು ನಿಮಗೆ? ಏನಂತ ಮಾತಾಡಬೇಕು ಬೇಗ. ನಿಮಗೆ ಖುಷಿ ತಾನೇ ನನ್ನ ವ್ಲಾಗಲ್ಲಿ ಬರೋದು? ನಾನು ನಿಜ ಪರ್ಮಿಷನ್ ತೊಗೊಂಡು ಹೋಗ್ತಿದ್ದೆ, ಬಟ್ ಇವತ್ತು ಆಗಿಲ್ಲ. ಏನು ಮಾಡೋಕ್ಕಾಗಲ್ಲ. ಸಂಕಟ ಮುಖದಲ್ಲಿ ಕಾಣಲ್ಲ ಅಂದರೂ ಬಾಡಿಲಿದೆ. ಹುಡುಗಿಯರ ಪ್ರಾಬ್ಲಮ್ ಏನು ಮಾಡೋಕ್ಕಾಗತ್ತೆ? ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕೀಗ. ಅಮ್ಮ ಕೈ ಬೇರೆ ನೋಡ್ತಿದೆ. ಇವರಿಬ್ಬರು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾರೆ. ನಂಗೆ ಯಾರೂ ಇಲ್ಲ ಫೋನಲ್ಲಿ ಮಾತಾಡೋಕ್ಕೆ. ನಾನು ಒಂಥರ ಹಿಂಗೆ ವ್ಲಾಗ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ನಿನಗೆ ಫೋನ್ ಮಾಡಿದ್ರೆ ಬಾ ಮನೆಗೆ ಅಂತಾರೆ. ಚಾಕ್ಲೇಟ್ ತೊಗೊಳ್ಳೋಣ ಅಂತ ಬಂದು. ವೇರ್ ಇಸ್ ಡಾರ್ಕ್ ಚಾಕ್ಲೇಟ್? ನಂಗೆ ಡಾರ್ಕ್ ಚಾಕ್ಲೇಟ್ ಇಷ್ಟ ಆಗಲ್ಲ. ಡೈರಿ ಮಿಲ್ಕ್ ತೊಗೊಳ್ಳ. ತುಂಬ ತಿನ್ಬೇಕು ಅನ್ನಿಸ್ತಿದೆ. ಡೈರಿ ಮಿಲ್ಕೆ ತೊಗೋತೀನಿ. ಎಷ್ಟಿದೆ ಇದು? ನಾ ಹೇಳಿದೆ ಇವಳು ಸೂಪರ್ ಮಾರ್ಕೆಟಲ್ಲಿ ಏನು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ಯಾ? ಇಲ್ಲ ತಗೊಳ್ಳಮ್ಮಿ, ಇದಕ್ಕೆ 20, ಇದಕ್ಕೆ 5, ಇದಕ್ಕೆ 35. ತಗೊಳ್ಳಮ್ಮಿ. ಅವಳಿಗೆ ಗೊತ್ತೇ ಇಲ್ಲ ಸೂಪರ್ ಮಾರ್ಕೆಟಲ್ಲಿ ಈ ಥರ ಪ್ಯಾಕ್ ಮಾಡಿಕೊಡ್ತಾರೆ ಅಂತ. ಇದು ಕೊಡ್ಸಿ ಸಜ್ಜ, ಕೊಡಿಸಿ ನನಗೆ. ಇದು ಕೊಡಿ. ಇದು ಅವಳ ಹೆಸರು ಹೇಳಿದ್ರೆ ಡಿಸ್ಕೌಂಟ್ ಮಾಡಿಕೊಡ್ತೀರಾ? ಅವಳಿಗಲ್ಲ, ನನಗೆ ಹೇಳಿದ್ದು. ಬ್ರ್ಯಾಂಡ್ ಅಂಬಾಸಿಡರ್ ಇವಳು. ಹಿಂಗೆಲ್ಲ ಟೊಪ್ಪಿ ಹಾಕೊಂಡು ಟೊಪ್ಪಿ ಹಾಕ್ತಾಳೆ. ಇದು ಕೊಡಿ. ಎಷ್ಟು ದಿನ ನಂಗೆ ಯಾರೋ ಕೊಡಿಸ್ತೀವಿ. ಇವತ್ತು ಫಸ್ಟ್ ಟೈಮ್ ನಾನೇ ತೊಗೊಂಡಿದ್ದೀನಿ ದೊಡ್ಡ ಚಾಕ್ಲೇಟು.
ಮತ್ತೆ ಇದು ನನಗೆ ಕೊಡ್ತಾರೆ ಸಾರಿ ತೇಜ್. ರೆಡಿ ಟು ಮೀಟ್ ಯುವರ್ ಪಾರ್ಟ್ನರ್. ಬಾರಣ ಫಸ್ಟು. ಅದು ಸ್ವಲ್ಪ ಪೇ ಮಾಡ್ಬಿಡು, ನಾನು ಹೋಗ್ತೀನಿ. ಕೊಡಿ ಚಾಕ್ಲೇಟ್ ಅವಳು ಪೇ ಮಾಡ್ತಾಳೆ. ಹೋಗೋಕ್ಕೆ ನನಗಲ್ಲಿ ಇದಾಗ್ತಿದೆ. ಹಿಂಗೆ ಸಂಕಟ ಆಗೈತೆ ಒಳಗೆ. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ನಮಗೆ ಸೀಟ್ ಸಿಕ್ಕಿದೆ. MG ರೋಡಿಂದ ಮೆಜೆಸ್ಟಿಕ್. ಎಷ್ಟು ಕಾಲಿಗಿದೆ ಮಂಡೆ ಅದೇನು ಅಂದರೆ ಟಿಕೆಟ್ಸ್ ಜಾಸ್ತಿ ಆಗಿದೆ ಅಲ್ಲ, ಅದಕ್ಕೆ ಯಾರೂ ಬಂದಿಲ್ಲ. ನೋಡಿ ಗೈಸ್ ಹೆಂಗೆ ಮೊಟ್ಟೆ ತರ್ತಾನೆ. ಮೊಟ್ಟೆ ತಿರ್ಗೋ ಇನ್ನೊಂದ್ಸತಿ ಅನ್ನ. ಮೊಟ್ಟೆ ಮಾರಕ್ಕೆ ಕಡಲೆಕಾಯಿ ಮಾರಕ್ಕೆ ಪರ್ಫೆಕ್ಟ್ ಆಗಿದೆಯಾ ಯೋಗಿ? ಇನ್ನೊಂದು ನಿಮಿಷ ಒಂದು ಹೇಳ್ತಾ ಇದ್ದಲ್ಲ ಏನು? ಬಿಳಿ ಮೊಟ್ಟೆ ಒಂದ್ ತಗೊಂಡ್ರೆ ಗೋವಿಂದ, ಕ್ರೇಟ್ ತಗೊಂಡ್ರೆ ಆನಂದ. ಕರೆಕ್ಟ್ ಆಗಿದೆಯಾ ಬಿಸ್ನೆಸ್ ಮಾಡೋಕ್ಕೆ? ಇವನು ಮೊಟ್ಟೆ ತರೋದು ಏನೋ ಜಿಮ್ ಮಾಡ್ತಾನೆ ಅನ್ಕೋಬೇಕು. ಒಂದು ಜಿಮ್ಮುಲ್ಲ ಏನೂ ಇಲ್ಲ. ಅದನ್ನ 5 ಹಾಕೊಳ್ಳೋದು, ಬೇಯಿಸ್ಕೊಳ್ಳೋದು, ಆಮ್ಲೆಟ್ ಹಾಕೊಳ್ಳೋದು, ತಿನ್ನೋದು ಅಷ್ಟೇ. ಒಂದು ಬರ ಇಲ್ಲಿ. ಒಂದ್ಸರಿ ಎಗ್ರೆಸ್ ಕೈ ಮೊಟ್ಟೆ ಎಗ್ರೆಸ್ ಮಾಡ್ತೀವಿ. ಮನೆ ತುಂಬ ಓಡಾಡ್ತಾನೆ ಗುಣ್ಮುದೇವಿ. ನೋಡಿ ಮೊಟ್ಟೆ ಇಟ್ನಾ ಅದ್ರ ಮೇಲೆ ಲವ್ ಆಗಿಬಿಡುತ್ತೆ ಅವನಿಗೆ. ಹೋಗಿ ನೋಡ್ಕೊಂಬರ್ತಾನೆ. ನೆನ್ನೆ ಹಾಕೊಂಡು ಡ್ರೆಸ್ಸೇ ಹಾಕೊಂಡವನೆ ನೋಡಿ. ಹಾಯ್ಕೊಂಡು ತಿನ್ನೋರ್ ಥರ ಓಡಾಡ್ತಾನೆ ಹಂಗೇನೆ. ಅಷ್ಟಿದ್ರೂ ಹಾಕೊಳ್ಳಲ್ಲ. ಅದಕ್ಕೆ ಅವ್ನ ಡ್ರೆಸ್ನ ನಾನು ಹಂಗೆ ಇಟ್ಟಿರೋದು. ಅಮ್ಮ ಕೊಡಿ ದಮ್ಮ ಕೊಡಿ ಅಂತಾನೆ.